ಉತ್ತರ ಕರ್ನಾಟಕದ ಒಂದು ಒಳ್ಳೆಯ ವೆಬ್ ಸೀರೀಸ್ ಪ್ರಪ್ರಥಮ ಬಾರಿಗೆ ನಮ್ಮ ಕನ್ನಡದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಒಂದು ವೆಬ್ ಸೀರೀಸನ್ನು ತಯಾರು ಮಾಡಿದ್ದಾರೆ Zee5 ಅವರು. ಅದನ್ನು ಈಗ ತಾನೇ ನೋಡಿದೆ. ಸೀರೀಸ್ ಯಾವ ಥರ ನಮಗೆ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ. ವಿಜಯ್ ರಾಘವೇಂದ್ರ ಅವ್ರ ಮೂವಿ ಮಾತ್ರ ವೆರಿ ನೈಸ್ ಅಂತ ಅನ್ಬೋದು. ಈ ಸೆಲೆಕ್ಷನ್ ಅಂತೂ ವೆರಿ ನೈಸ್ ಅಂತ ಅನ್ಬೋದು. ಅವ್ರ ಆ್ಯಕ್ಟಿಂಗ್ ಮೂವಿ ಮೂಲಕ ಅವರು ಪ್ರೇಕ್ಷಕರನ್ನು ಯಾವ ಥರ ಸೆಳೀತಾ ಇದ್ದಾರೆ ಅಂತಂದರೆ ವೆರಿ ಒಂದು ಹೊಸ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈ ಮೂವಿಯಿಂದ ಸಕ್ಸಸ್ ಸಿಗಲಿ, ಈ ಸೀರೀಸಿಂದ ಸಕ್ಸಸ್ ಸಿಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ ಗುರು, ಈ ಸೀರೀಸ್ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೂಡ ನಿಮಗೆ ಕೊಡ್ತೀನಿ. ಸೀರೀಸ್ ಯಾವ ಥರ ನಮಗೆ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ. ಸೀರೀಸ್ ಮಾತ್ರ ಒಂದು ಬೆಸ್ಟ್ ವಾಚಿಂಗ್ ಮೂವಿ ಅಂತ ಅನ್ಬೋದು. ಮೂವಿ ಅರ್ಥ ಆಯಿತು ಅನಿಸುತ್ತೆ. ಈ ಟೈಪಲ್ಲಿ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಒಂದು ಒಳ್ಳೆಯ ಬೆಸ್ಟ್ ಮೂವಿ ಅಂತ ಅನ್ಬೋದು. ಪ್ಲಾಟ್ ಕಡೆ ಹೋಗಬೇಕಾದ್ರೆ ಮೂವಿ ಯಾವ ಥರ ಯಾವ ಕಾನ್ಸೆಪ್ಟಲ್ಲಿ ಇದೆ ಅಂತಂದರೆ, ಒಂದು ಊರಲ್ಲಿ ಒಂದು ಸೌದತ್ತಿ ಕಡೆ ಆ ಥರ ಒಂದು ಜಾಗದಲ್ಲಿ ಒಂದು ಕೊಳೆಗಳು ನಡೀತಾ ಇರುತ್ತೆ. ಆ ಕೊಳೆಗಳು ಯಾರು ಮಾಡ್ತಾಯಿದ್ದಾರೆ ಅನ್ನೋದು ಕನ್ನಡ ನೀವು ಮೂವಿಯಲ್ಲಿ ನೀವು ಸೀರೀಸಲ್ಲಿ ನೋಡಿ ತಿಳ್ಕೊಬೇಕು. ಆ ಸೀರೀಸಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮೂವಿಗಳು ಕೊಳೆಗಳು ಯಾವ ಥರ ಆಗ್ತಾ ಇದ್ದಾವೆ. ಆ ಕೊಳೆಗಳು ಆಗ್ತಾ ಇರೋದನ್ನು ಒಂದು ಹಳ್ಳದಲ್ಲಿ ಹಾಕ್ತಾ ಇರ್ತಾರೆ. ಆ ಹಳ್ಳದಲ್ಲಿ ಹಾಕ್ತಾ ಇರೋದು ಒಂದು ಮೊಸಳೆ ಕೂಡ ಅದರಲ್ಲಿ ಇರುತ್ತೆ. ಯಾಕೆ ಈ ಥರ ಮಾಡ್ತಾಯಿದ್ದಾರೆ, ಆ ಮೊಸಳೆ ಏನಾಯಿತು, ಆ ಮೊಸಳೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಮೂವಿ ಅಲ್ಲಲ್ಲಿ ಅನ್ಬೋದು. VFX ಅಂತೂ ವೆರಿ ನೈಸ್ ಮೂವಿ ಅಂತ ಅನ್ಬೋದು. ಮೂವಿ ಮಾತ್ರ ಒಂದೀಟು ಬೋರ್ ಹೊಡೆಸಲ್ಲ. ಆ ಥರ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಸೀರೀಸ್ ನಿಮಗೆ ಒಂದು ಬೆಸ್ಟ್ ವಾಚಿಂಗ್ ಸೀರೀಸ್ ಅಂತ ಅನ್ಬೋದು. ಆ ಥರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಈ ಸೀರೀಸ್ ಅಂತ ನೋಡಲೇಬೇಕು. ಅದು ನಮ್ಮ ಕನ್ನಡದಲ್ಲಿ ಮತ್ತು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮೂಡಿ ಬಂದಿದೆ. ಉತ್ತರ ಕರ್ನಾಟಕ ಭಾಷೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನೇ ಇದೊಂದು ವಿಶೇಷ ಮೂವಿ ಅಂತ ಅನ್ಬೋದು. ಉತ್ತರ ಕರ್ನಾಟಕದ ಎಲ್ಲ ಭಾಷೆ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ ಅಂತ ಅನ್ಬೋದು. ಇದು ಕೂಡ ಸೂಪರ್ ಹಿಟ್ ಆಗೋಕ್ಕೆ ಒಂದು ಒಳ್ಳೆಯ ಚಾನ್ಸ್. ಫಸ್ಟ್ ಸೀರೀಸ್ ಮಾತ್ರ ಯೂಟ್ಯೂಬ್ ಮೇಲೆ ಇದೆ. ಫಸ್ಟ್ ಸೀರೀಸ್ ಅಂತೂ ಫ್ರೀ ಆಗಿದೆ, ನೋಡಿ ಚೆನ್ನಾಗಿದೆ. ಆ ಸೀರೀಸಿಂದ ಮುಂದೆ ಯಾವ ಥರ ಆಗ್ಬೋದು, ಯಾವ ಥರ ಏನು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅನ್ನೋದನ್ನು ಮುಂದೆ ಕುತೂಹಲ ಆಗುತ್ತೆ. ಫಸ್ಟ್ ಸೀರೀಸ್ ನೋಡಿದ ಮೇಲೆ ಆ ಥರ ಸೀರೀಸು ಫಸ್ಟ್ ಫ್ರೀ ಆಗಿದೆ, ಯೂಟ್ಯೂಬ್ನಲ್ಲಿ ಹೋಗಿ ನೋಡಿ. ಸೀರೀಸ್ ಮಾತ್ರ ಒಂದು ಬೆಸ್ಟ್ ವಾಚಿಂಗ್ ಮೂವಿ ಅಂತ ವಾಚಿಂಗ್ ಸೀರೀಸ್ ಅಂತ ಅನ್ಬೋದು. ಸ್ವಲ್ಪ ಬೋರ್ಡ್ ಹೊಡಿಸಲ್ಲ. ವಿಜಯ್ ರಾಘವೇಂದ್ರ ಅವರು ಅಂತೂ ವೆರಿ ನೈಸ್ ಆ್ಯಕ್ಟಿಂಗ್ ಅಂತ ಅನ್ಬೋದು. ಹಲೊಬ್ರು ಅಂತೂ ಇದರಲ್ಲಿ ತುಳುಕ್ಬಿಟ್ಟಿದ್ದಾರೆ ಅಂತ ಅನ್ಬೋದು. ಹಲೊಬ್ರು ಎಷ್ಟೋ ಆ್ಯಕ್ಟರ್ಸ್ಗಳು ಹಲೊಬ್ರು ಅವ್ರು ನಾವು ತುಂಬ ಮಿಸ್ ಮಾಡ್ಕೊಂಡಿದ್ವಿ. ಇದರಲ್ಲಿ ತುಂಬ ಚೆನ್ನಾಗಿ ಅವ್ರನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಅನ್ಬೋದು. ರೈಟಿಂಗ್ ಮಾತ್ರ ಸೂಪರ್ ಸಖತ್ತಾಗಿತ್ತು, ಒಂದೀಟು ಬೋರ್ ಹೊಡ್ಸಲ್ಲ. ಆ ಥರ ರೈಟಿಂಗ್ಗಳನ್ನ ಕೈ ಹಿಡಿದಿತ್ತು ಈ ಸೀರೀಸಲ್ಲಿ. ನಮ್ಮ ಉತ್ತರ ಕರ್ನಾಟಕ ಭಾಷೆಯ ರೈಟಿಂಗ್ ಯಾರು ಬರ್ತಾರೆ ಅವರು ಅಂತೂ ವೆರಿ ನೈಸ್ ಅಂತ ಅನ್ಬೋದು. ನೈಸ್ ಅಂತಂದರೆ ಯಾವ ಥರ ಮಾತಾಡಬೇಕು, ಯಾವ ಥರ ಲ್ಯಾಂಗ್ವೇಜು, ಹೊಸಬ್ರು ಹಲೊಬ್ರು ಎಲ್ಲರೂ ಒಂದು ಒಳ್ಳೆಯ ಸೀರೀಸ್ ಜೊತೆಗೆ ಕನ್ನಡಿಗರನ್ನು ಒಂದು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಈ ಸೀರೀಸ್ ಮೂಲಕ ಬಂದಿದ್ದಾರೆ ಅಂತ ಅನ್ಬೋದು. ಸೀರೀಸ್ ಮಾತ್ರ ಫಸ್ಟಿಂದ ಒಂದು ಎಂಡಿನವರೆಗೂ ನಿಮ್ಗೆ ಯಾವತ್ತೂ ಬೋರ್ ಹೊಡೆಸಲ್ಲ. ಆ ಥರ ಇದೆ. ಕನ್ನಡದ ಭಾಷೆಯಲ್ಲಿ ನಮ್ಮ Zee5 ನೋಡಿ ಅನ್ನೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಈ ಸೀರೀಸ್ನ ನೋಡಿದರೆ ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರೋ ಸೀರೀಸ್ ಜೊತೆಗೆ ಅಂತ ಹೇಳ್ತಾ, ಮೂವಿ ಜೊತೆಗೆ ಸೀರೀಸ್ ಜೊತೆಗೆ ಅಂತ ಹೇಳ್ತಾ ಬಾಯ್ ಗುರು. ಮತ್ತೆ ಸಿಗೋಣ. ಒಂದು ಒಳ್ಳೆಯ ಎಪಿಸೋಡ್ ನೋಡಿ ಚೆನ್ನಾಗಿದೆ. ಫಸ್ಟ್ ಸೀರೀಸ್ ಯೂಟ್ಯೂಬ್ನಲ್ಲೇ ಹೋಗಿ ನೋಡಿ ಚೆನ್ನಾಗಿದೆ. ಅಲ್ಲೇ ಕುತೂಹಲ ಆಗುತ್ತೆ ನೀವು ಫಸ್ಟ್ ಸೀರೀಸ್ ನೋಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ಗಳಲ್ಲಿ ತಿಳಿಸಿ. ಬಾಯ್ ಗುರು, ನೆಕ್ಸ್ಟ್ ಟೈಮ್ ಸಿಗೋಣ.